ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಬನ್ನಿ ನೋಡೋಣ. ಇಂದು ಸಂಜೆ ಬೆಂಗಳೂರಿಗೆ ಯಡಿಯೂರಪ್ಪನವರು ಬರುವಂತಹ ಚಾನ್ಸಸ್ ಇದೆ. ನಡೆದಾಡುವ ದೇವರು ಸಿದ್ಧಗಂಗಾ ಶ್ರೀಗಳ ಅನಾರೋಗ್ಯ ಹಿನ್ನೆಲೆ ಆರೋಗ್ಯವಿನ ವಿಚಾರಿಸುವ ನಿಟ್ಟಿನಲ್ಲಿ ಇವತ್ತು ಸಂಜೆ ಬೆಂಗಳೂರಿಗೆ ಬರುವಂತಹ ಸಾಧ್ಯತೆ ಇದೆ. ಅದಕ್ಕಿಂತ ಮುನ್ನ ಅವರು ಅಮಿತ್ ಶಾ ಜೊತೆ ಒಂದಷ್ಟು ಹೊತ್ತುಗಳ ಕಾಲ ಚರ್ಚೆಯನ್ನ ಮಾಡಿ ನಂತರದಲ್ಲಿ ಸೋಮಣ್ಣ ಕೂಡ ಅವ್ರ ಜೊತೆ ಬರ್ತಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತ ಅಪ್ಡೇಟ್ ಮಾಹಿತಿ ನಮಗೆ ಸದ್ಯ ಸಿಗ್ತಾ ಇದೆ. ನಡೆದಾಡುವ ದೇವರು ಸಿದ್ಧಗಂಗಾ ಶ್ರೀಗಳಿಗೆ ಅನಾರೋಗ್ಯದ ಹಿನ್ನೆಲೆ ಸಂಜೆ ಗುರುಗ್ರಾಮದಿಂದ ಬೆಂಗಳೂರಿಗೆ ಬಿಎಸ್ ಯಡಿಯೂರಪ್ಪನವರು ವಾಪಸ್ ಆಗ್ತಾರೆ. ಬಿಎಸ್ ಯಡಿಯೂರಪ್ಪನವರಿಗೆ ಇದೀಗ ಸೋಮಣ್ಣನವರು ಕೂಡ ಸಾಥ್ ಕೊಡ್ತಾರೆ. ಬೆಂಗಳೂರಿಗೆ ವಾಪಸ್ ಆಗುವ ಮುನ್ನ ಅಮಿತ್ ಶಾ ಜೊತೆ ಮಾತುಕತೆಯನ್ನ ಕೂಡ ಮಾಡಿ ನಂತರದಲ್ಲಿ ಬೆಂಗಳೂರಿಗೆ ಬರ್ತಾರೆ ಅಂತ ಹೇಳಲಾಗ್ತಾ ಇದೆ. ಉಳಿದ 104 ಶಾಸಕರು ರೆಸಾರ್ಟ್ ನಲ್ಲೇ ಇರ್ತಾರೆ. ಕೇವಲ ಇವರಿಬ್ರು ಮಾತ್ರ ಬರ್ತಾರೆ. ಬಂದು ಇಲ್ಲಿ ಶ್ರೀಗಳ ಆರೋಗ್ಯವನ್ನ ವಿಚಾರಿಸಿ ನಂತರದಲ್ಲಿ ವಾಪಸ್ ಆಗ್ತಾರಾ ಅಥವಾ ಇಲ್ಲಿ ಏನಾದ್ರೂ ಬೆಳವಣಿಗೆಗಳು ಆಗುತ್ತಾ, ಇದೆಲ್ಲವೂ ಕೂಡ ಕಾದು ನೋಡ್ಬೇಕಾದಂತ ವಿಚಾರ. ಸಿಹಿ ಸುದ್ದಿ ಕೊಡ್ತೀನಿ 8 ಗಂಟೆಗೆ, ನಿನ್ನೆ ರಾತ್ರಿ 8 ಗಂಟೆಗೆ ಸಿಹಿ ಸುದ್ದಿ ಕೊಡ್ತೀನಿ ಅಂತ ಹೇಳಿದ್ರು. ಈಗ ಸಂಜೆ 4 ಗಂಟೆ ಆಗ್ತಾ ಬಂತು. ಇನ್ನೂ ಕೂಡ ಯಾವುದೇ ರೀತಿಯ ಸಿಹಿ ಸುದ್ದಿಗಳು ಇಲ್ಲ, ಏನು ಇಲ್ಲ. ಏನಾಗ್ತಾ ಇದೆ ಅಂತ ಅವ್ರಿಗೆ ಅರಿವಿಗೆ ಬಂದಿದ್ವಾ ಗೊತ್ತಿಲ್ಲ ನಮ್ಗೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ರಿಪೋರ್ಟರ್ ರವೀಶ್. ಎಷ್ಟೊತ್ತಿಗೆ ಎಕ್ಸಾಕ್ಟ್ ಆಗಿ ಯಡಿಯೂರಪ್ಪನವರು ಬರ್ತಾರೆ? ಅವ್ರ ಜೊತೆ ಬೇರೆ ಯಾರು ಬರೋದಿಲ್ವಾ, ಹೇಗೆ ಅಂತ ಹೇಳಿ? ಯಶೋಧ, ಯಡಿಯೂರಪ್ಪನವರು ದೆಹಲಿಯತ್ತ ಮುಖ ಮಾಡ್ತಾ ಇದ್ದಾರೆ. ಅಂದ್ರೆ ಪ್ರಮುಖವಾಗಿರ್ತಕ್ಕಂಥದ್ದಲ್ಲಿ ಅಮಿತ್ ಶಾ ಅವರನ್ನ ಭೇಟಿಯಾಗಿ ಮಾತುಕತೆಯನ್ನು ನಡೆಸಿದ ಬಳಿಕ ಯಡಿಯೂರಪ್ಪನವರು ಸೀದಾ ಅಲ್ಲಿಂದ ಬೆಂಗಳೂರಿಗೆ ತೆರಳುತ್ತಾರೆ. ಪ್ರಮುಖವಾಗಿರ್ತಕ್ಕಂಥದ್ದು ಸಿದ್ಧಗಂಗಾ ಶ್ರೀಗಳ ಅನಾರೋಗ್ಯದ ಹಿನ್ನೆಲೆಯಲ್ಲಿ ಆ ಒಂದು ಶ್ರೀಗಳ ಆರೋಗ್ಯವನ್ನು ಕೂಡ ವಿಚಾರಿಸೋದಕ್ಕೆ ಅವರು ದೆಹಲಿಗೆ ತೆರಳುತ್ತಾ ಇದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಜೊತೆಗೆ ಸೋಮಣ್ಣ ಅವರು ಕೂಡ ರಾತ್ರಿ 8:30 ಒಂದು ದೆಹಲಿಯಿಂದ ಒಂದು ಬೆಂಗಳೂರಿಗೆ ವಾಪಸ್ ಆಗ್ತಾರೆ. 8:30 ಸೋಮಣ್ಣ ಅವರು ಕೂಡ ಫ್ಲೈಟ್ ಇದೆ. ಅಂದ್ರೆ ಇಬ್ಬರು ಕೂಡ ಪ್ರತ್ಯೇಕವಾಗಿ ಹೊರಡ್ತಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಅಂದ್ರೆ ಒಟ್ಟಾರೆಯಾಗಿ ಶಾಸಕರುಗಳಿಗೆ ಕೂಡ ಇನ್ನೂ ಕೂಡ ಗೊಂದಲ ಇದೆ, ಸಾಕಷ್ಟು ಗೊಂದಲ. ಅದ್ರ ಜೊತೆಗೆ ಉಳಿದಿರ್ತಕ್ಕಂಥ 90 ಶಾಸಕರು, ಅಂದ್ರೆ ಈಗ ಇರ್ತಕ್ಕಂಥವರು ರೆಸಾರ್ಟ್ ಅಲ್ಲಿ 92 ಶಾಸಕರು, ಅದರಲ್ಲಿ ಸೋಮಣ್ಣ ಮತ್ತು ಯಡಿಯೂರಪ್ಪ ಅವರು ಹೋದ್ರೆ ಇನ್ನು 90 ಶಾಸಕರು ಮಾತ್ರ ಇರ್ತಾರೆ. ಉಳಿದಿರ್ತಕ್ಕಂಥ ಶಾಸಕರುಗಳನ್ನ ಇವತ್ತು ಕೂಡ ವಾಸ್ತವ್ಯವನ್ನು ಮುಂದುವರಿಸೋದಕ್ಕೂ ಕೂಡ ಪ್ಲಾನ್ ಮಾಡ್ತಾ ಇದ್ದಾರೆ. ಹಾಗಾಗಿ ಅಮಿತ್ ಶಾ ಅವರ ಭೇಟಿ ಬಳಿಕ ಯಡಿಯೂರಪ್ಪನವರು ಏನ್ ಹೇಳ್ತಾರೆ ಅನ್ನೋದು ಕೂಡ ಕಾದ್ ನೋಡಬೇಕಾಗಿದೆ. ಅಮಿತ್ ಶಾ ಅವರು ಇಲ್ಲ ಇದೇ ರೆಸಾರ್ಟ್ ನಲ್ಲಿ ಮುಂದುವರಿಲಿ ಅಂತ ಹೇಳ್ತಾರೋ ಅಥವಾ ಇಲ್ಲ ಹೊರಟು ಬಿಡಿ ಅಥವಾ ನಾಳೆ ಬೆಳಿಗ್ಗೆ ಅಂತ ಹೇಳ್ತಾರೋ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗಿದೆ. ಒಟ್ಟಾರೆಯಾಗಿ ಎಲ್ಲವೂ ಕೂಡ ಬಿಜೆಪಿ ಶಾಸಕರುಗಳಲ್ಲಿ ಗೊಂದಲದಮಯ ವಾತಾವರಣ ಕೂಡ ನಿರ್ಮಾಣ ಆಗ್ತಾ ಇದೆ ಅಂತಾನೆ ಹೇಳ್ಬೋದು. ಯಶೋಧ, ಎಷ್ಟು ದಿನ ಅಲ್ಲಿ 90 ಶಾಸಕರು ಇರಬೇಕಾಗುತ್ತೆ ಅಂತ ಒಂದು, ಮತ್ತೊಂದು ಈಗ ಆಗ್ತಾ ಇರುವಂತಹ ಬೆಳವಣಿಗೆಗಳನ್ನ ಗಮನಿಸಿದ್ರೆ ನಾವು ಯಾತಕ್ಕೋಸ್ಕರ ಇಲ್ಲಿಗೆ ಬಂದಿದ್ವಿ ಅಂತ ಹೇಳಿ ಆ ಎಲ್ಲಾ ಶಾಸಕರು ಅವರನ್ನೇ ಪ್ರಶ್ನೆಯನ್ನ ಮಾಡ್ಕೊಳ್ಳುವಂತ ಸ್ಥಿತಿ ಬಂದಿದೆ ಅಂತ ಅನಿಸ್ತಾ ಇದೆ ಮೇಲ್ನೋಟಕ್ಕೆ. ಯಶೋಧ, ಎಷ್ಟು ದಿನ ಇರಬೇಕು ಅಂತ ಸ್ವತಃ ಯಡಿಯೂರಪ್ಪನವ್ರಿಗೂ ಕೂಡ ಗೊತ್ತಿಲ್ಲ, ಶಾಸಕರುಗಳಿಗೂ ಕೂಡ ಗೊತ್ತಿಲ್ಲ, ಮತ್ತೆ ರಾಷ್ಟ್ರೀಯ ನಾಯಕರುಗಳಿಗೂ ಕೂಡ ಗೊತ್ತಿಲ್ಲ. ಹಾಗಾಗಿ ಬೇರೆ ಬೇರೆ ರೀತಿಯ ಬೆಳವಣಿಗೆಗಳನ್ನು ಕೂಡ ನೋಡಿಕೊಂಡು ಮುಂಬೈನಲ್ಲಿ ಇರ್ತಕ್ಕಂಥ ಶಾಸಕರ ನಡೆಯನ್ನ ನೋಡಿಕೊಂಡು ಇವರ ವಾಸ್ತವ್ಯ ಎಷ್ಟು ದಿನ ಇರಬೇಕು ಅಂತ ಕೂಡ ತೀರ್ಮಾನ ಮಾಡ್ತಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಅದ್ರ ಜೊತೆಗೆ ಶಾಸಕರುಗಳು ಕೂಡ, ಯಾಕೆಂದ್ರೆ ಈಗಾಗಲೇ ಅವರು ಶಾಸಕರುಗಳನ್ನು ಕೂಡ ಲೋಕಸಭಾ ಚುನಾವಣೆ ತಯಾರಿ ಅಂತ ಕರೆಸಿದ್ರು. 2 ದಿನ ಆಯ್ತು. ಅದಾದ ಬಳಿಕ ಅವರಿಗೆ ಆಪರೇಷನ್ ಕಮಲದ ಪ್ರಕ್ರಿಯೆಗಾಗಿ ಅವರು ನಮ್ಮನ್ನ ಇಲ್ಲಿ ಕರೆಸಿದ್ದಾರೆ ಅಂತ ಕೂಡ ಹೇಳಲಾಗ್ತದೆ. ಹಾಗಾಗಿ ಕೆಲ ಶಾಸಕರು ಕೂಡ ಒಂದು ರೀತಿಯಲ್ಲಿ ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರಮುಖವಾಗಿರ್ತಕ್ಕಂಥದ್ದು ಇನ್ನು ಎಷ್ಟು ದಿನ ಇಲ್ಲಿ ಇರಬೇಕು ಅನ್ನೋದ್ರ ಬಗ್ಗೆ ಕೂಡ. ಮತ್ತೆ ಕೆಲ ಶಾಸಕರು ಕೂಡ ಪರ್ಮಿಷನ್ ಅನ್ನು ಕೂಡ ಕೇಳ್ತಾ ಇದ್ದಾರೆ. ಇಲ್ಲ ನಾವು ಹೋಗ್ಬಿಡ್ತೀವಿ, ಹಾಗಾಗಿ ನೀವು ಅನುಮತಿ ಕೊಡಬೇಕು ಅಂತ ಕೂಡ ಯಡಿಯೂರಪ್ಪನವ್ರನ್ನು ಕೂಡ ಕೇಳಿದಾರಂತೆ. ಆದ್ರೆ ಯಡಿಯೂರಪ್ಪನವರು ಅದಕ್ಕೆ ಅನುಮತಿಯನ್ನು ಕೂಡ ನಿರಾಕರಿಸಿದ್ದಾರೆ. ಇನ್ನು 2 ದಿನ ರಾಷ್ಟ್ರೀಯ ನಾಯಕರ ಸೂಚನೆ ಬರೋ ತನಕ ಇರಬೇಕು ಅಂತ ಕೂಡ ಬೆಳಿಗ್ಗೆ ಅಷ್ಟೇ ಹೇಳಿದ್ರಂತೆ. ಹಾಗಾಗಿ ಈಗ ಅಮಿತ್ ಶಾ ಅವರ ಭೇಟಿಯ ಬಳಿಕ ಅಮಿತ್ ಶಾ ಅವರ ಸೂಚನೆ ಏನು ಕೊಡ್ತಾರೆ, ಅದಾದ ಬಳಿಕ ಒಂದು ಶಾಸಕರ ವಾಸ್ತವ್ಯ ಮುಂದುವರಿಯುತ್ತಾ ಅಥವಾ ಇಲ್ವೋ ಅನ್ನೋದು ಕೂಡ ಕಾದ್ ನೋಡಬೇಕಾಗಿದೆ. ಸದ್ಯಕ್ಕಂತೂ ಯಡಿಯೂರಪ್ಪನವರು ಇವತ್ತು ಇಲ್ಲೇ ವಾಸ್ತವ್ಯವನ್ನು ಕೂಡ ಮುಂದುವರಿಸಿ ಅಂತ ಕೂಡ ಹೇಳಿ ಈಗಾಗಲೇ ಬೆಂಗಳೂರಿನತ್ತ ಮುಖ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ರವೀಶ್, ನಿನ್ನೆ ಬೆಳಗಿನಿಂದ ಇಲ್ಲಿಯವರೆಗೂ ಕೂಡ ಏನೇನ್ ಆಗ್ತಾ ಇದೆ ಅಂತ ಹೇಳಿ ನಾವು ಕೂಡ ತುಂಬಾನೇ ಗಮನಿಸ್ತಾ ಇದ್ವಿ. ಬಟ್ ಯಾವುದೇ ರೀತಿಯ ಬದಲಾವಣೆಗಳು ಆಗ್ತಾ ಇಲ್ಲ. ಒಂದ್ ಕಡೆ ಸಿಹಿ ಸುದ್ದಿ ಕೊಡ್ತೀನಿ ಅಂತ ಹೇಳಿ ಯಡಿಯೂರಪ್ಪನವರು ಹೇಳಿದ್ರು, ಬಟ್ ಯಾವುದೇ ಸಿಹಿ ಸುದ್ದಿಗಳು ಕೂಡ ಇಲ್ಲ. ಅಲ್ಲಿಂದ ಇಲ್ಲಿಗೆ ವಿಶ್ಲೇಷಣೆ ಮಾಡೋದಾದ್ರೆ ಏನ್ ಆಗ್ತಾ ಇದೆ, ಏನ್ ಆಗಬಹುದು ಅಂತ ಹೇಳಿ?
ಖಂಡಿತವಾಗಿಯೂ ಕೂಡ ಬಿಜೆಪಿಯ ಪ್ಲಾನ್ ಪ್ರಕಾರ ನಿನ್ನೆ ತನಕವೂ ಕೂಡ ಒಂದ್ ರೀತಿಯಲ್ಲಿ ಸಕ್ಸಸ್ ಆಗುವ ಮುನ್ಸೂಚನೆ ಇತ್ತು. ಪಕ್ಷೇತರ ಶಾಸಕರನ್ನ ಮುಂದ್ಬಿಟ್ಟು ವಾಪಸ್ ಬೆಂಬಲವನ್ನು ಕೂಡ ವಾಪಸಾತಿಯನ್ನು ಕೂಡ ಪಡೆದ ಮೇಲೆ, ಆದ್ರೆ ಪ್ರಮುಖವಾಗಿರ್ತಕ್ಕಂಥದ್ದು ಆಪರೇಷನ್ 2ನೇ ಅಂತ ಏನಿದೆ ಅದರಲ್ಲಿ ಏನೋ ಒಂದ್ ಸ್ವಲ್ಪ ಎಡವಟ್ಟಾಗಿದೆ ಅಂತ ಕೂಡ ಹೇಳಲಾಗ್ತದೆ. ಸ್ವತಃ ಬಿಜೆಪಿಯ ನಾಯಕರುಗಳಲ್ಲಿ ಒಂದ್ ರೀತಿಯಲ್ಲಿ ಕಕ್ಕಾಬಿಕ್ಕಿಯಾಗಿದ್ದಾರೆ. ಅಂದ್ರೆ ಇವತ್ತು ಅವರ ಪ್ಲಾನ್ ಪ್ರಕಾರ 6 ಜನ ಅಥವಾ 7 ಜನ ಶಾಸಕರುಗಳು ರಾಜೀನಾಮೆಯನ್ನು ಕೂಡ ಕೊಡಬೇಕಾಗಿತ್ತು ಬೆಂಗಳೂರಿಗೆ ಬಂದು, ಆದ್ರೆ ಅದು ಸಾಧ್ಯ ಆಗಿಲ್ಲ. ಹಾಗಾಗಿ ಅದರಲ್ಲಿ ಏನು ಎಡವಟ್ಟಾಗಿದೆ ಅಂದ್ರೆ ನಿಜಕ್ಕೂ ಕೂಡ ಆಪರೇಷನ್ ಕಮಲ ಫೇಲ್ಯೂರ್ ಆಗೋಗಿದೆಯಾ ಅಥವಾ ನಾಳೆ ಏನಾದ್ರೂ ಇನ್ನೂ ಕೂಡ ಏನಾದ್ರೂ ಚಾನ್ಸಸ್ ಜಾಸ್ತಿ ಇದೆಯಾ ಅನ್ನೋದ್ರ ಬಗ್ಗೆ ಕೂಡ ಸ್ವತಃ ಬಿಜೆಪಿ ನಾಯಕರುಗಳೆಲ್ಲ ಕೂಡ ಗೊಂದಲವನ್ನು ಕೂಡ ಕ್ರಿಯೇಟ್ ಮಾಡ್ಕೊ ಕೂತಿದ್ದಾರೆ ಯಶೋಧ. ಓಕೆ, ಥ್ಯಾಂಕ್ ಯು ರವಿ.